ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಮಟನ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡೋದು ನೋಡಿ. ಸಖತ್ತಾಗಿ ಬಂದಿದೆ ಮಾತ್ರ. ಜೀರಿಗೆ ಸಾಂಬಾರ್ ರೈಸ್ ಯೂಸ್ ಮಾಡಿದ್ದೀನಿ. 1/2 kg ರೈಸ್ಗೆ 1/2 kg ಮಟನ್ ಸೇರಿಸಿ ಮಾಡಿ ತೋರಿಸ್ತಾ ಇದ್ದೀನಿ. ಫಿಶ್ ಫ್ರೈ ಕೂಡ ಮಾಡಿದ್ದೀನಿ ನೋಡಿ. ತುಂಬ ಸಖತ್ತಾಗಿ ಬಂದಿದ್ದಪ್ಪ. ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ನಾನು 1/2 kg ಮಟನ್ ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಹಾಕ್ಬಿಟ್ಟು ಮಟನ್ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ನಾವು ಸ್ವಲ್ಪ ಸಾಲ್ಟನ್ನು ಒಂದು 2 ಗ್ಲಾಸ್ ನೀರು ಹಾಕ್ಬಿಟ್ಟು ಇದನ್ನು 3-4 ವಿಷಲ್ ಇಲ್ಲ 5-6 ವಿಷಲ್ ಬಂದರೂ ಕೂಡ ಎಳಸಾಗಿದ್ರೆ ಒಂದು 4 ವಿಷಲ್ ಬಂದರೆ ಸಾಕು ಕೂಗಿಸ್ಕೊಂಡಿದ್ದೀನಿ. ನಂತರ ಇದಕ್ಕೊಂದು 100 ml ಅಂದರೆ 100 ಮಿಲಿ ಆಯಿಲ್ನ ಹಾಕ್ಬಿಟ್ಟು ಹೋಲ್ ಗರಂ ಮಸಾಲ ಎಲ್ಲನೂ ಹಾಕಿದ್ದೀನಿ. ಸೋಂಪು, ಚಕ್ಕೆ, ಲವಂಗ, ಕಲ್ಲುವು, ಅನಾನಸ್ಸು, ಹೂವು ಮತ್ತು ಬೇ ಲೀಫು, ಏಲಕ್ಕಿ ಮೇನ್ ಇದಕ್ಕೆ ಹಾಕ್ಕೊಂಡು ಒಂದು 5-6 ಗ್ರೀನ್ ಚಿಲ್ಲೀಸ್ನ ಸ್ಲಿಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಆನಿಯನ್ನು ಒಂದು 2ರಿಂದ 2.5 ಆನಿಯನ್ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಆನಿಯನ್ನು, ಜಿಂಜರು, ಗಾರ್ಲಿಕ್ಕು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈ ಪೇಸ್ಟ್ನ ಹಾಕಬೇಕು. ನಾವು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕೊಂಡ್ರೆ ಮಟನ್ ಬಿರಿಯಾನಿ ಚೆನ್ನಾಗಿ ಬರೋದು. ಬೆಳ್ಳುಳ್ಳಿ ಜಾಸ್ತಿ, ಸ್ವಲ್ಪ ಶುಂಠಿ ಕಮ್ಮಿ ಇರಬೇಕು. ಮತ್ತು ಆನಿಯನ್ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವತ್ತು ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಈ ಪೇಸ್ಟನ್ನ ಸೇರಿಸ್ಬೇಕು, ಮುಂಚೆನೇ ಸೇರಿಸಬಾರ್ದು. ಇವಾಗ 3 ಟೊಮೆಟೊ ತೋರಿಸ್ದೆ ಅಲ್ವಾ, ಆ ಟೊಮೆಟೊನ ಇವಾಗ ಇದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಯಾವತ್ತೂ ಇದನ್ನು ಸ್ವಲ್ಪ ಪೇಸ್ಟ್ ಮಾಡೇ ಸೇರಿಸೋದು. ಇವಾಗ ಪುದೀನ, ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಒಂದು 2 ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೀನಿ, ಅದು ಮಿಸ್ ಆಗಿದೆ. ಅದನ್ನು ಹಾಕ್ಕೊಂಡು ರುಬ್ಬಿಟ್ಟು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ತುಂಬ ಟೇಸ್ಟಾಗಿ ಬರುತ್ತಪ್ಪ, ಮಾಡಿ ನೋಡಿ. ಈ ಸಮಯದಲ್ಲಿ ನೀವು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೋಬಹುದು. ನಾನೇನು ಸೇರಿಸ್ತಾ ಇಲ್ಲ, ಖಾರ ಇಷ್ಟೇ ಸಾಕು ಅಂತ. ಮತ್ತು ಮಟನ್ ಎಲ್ಲ ಬೇಯಿಸ್ಕೊಂಡಿದ್ವಲ್ವ, ಆ ಮಟನ್ನೆಲ್ಲ ನೀರನ್ನ ಹಾಗೆ ಇಟ್ಕೊಂಡು ಮಟನ್ ಮಾತ್ರ ಇದ್ರಲ್ಲಿ ಸೇರಿಸಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಸೇರಿಸ್ಬೋದು, ಇಲ್ಲಾಂದರೆ ಪೆಪ್ಪರ್ ಪೌಡ್ರ್ ಒಂದು 1/2 ಸ್ಪೂನ್ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಮಟನ್ ಬಿರಿಯಾನಿ. ನಾನು ಒಂದೊಂದು ಟೈಮ್ ಸೇರಿಸ್ತೀನಿ, ಒಂದೊಂದು ಟೈಮ್ ಸೇರಿಸೋದಿಲ್ಲ. ಖಾರಕ್ಕೆ ಅನುಗುಣವಾಗಿ ನಾನು ಸೇರಿಸೋದು. ರೆಡ್ ಚಿಲ್ಲಿ ಪೌಡ್ರ್ ಬೇಕು ಅಂದ್ರೂ ಸೇರಿಸ್ಕೋಬಹುದು, ಟೇಸ್ಟ್ ಚೆನ್ನಾಗೇ ಇರುತ್ತೆ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದರಲ್ಲಿ ಮಸಾಲೆನಲ್ಲಿ ಸ್ವಲ್ಪ ಹೊತ್ತು ಮಟನು ಹಾಗೆ ಫ್ರೈ ಆಗಲಿ. ನಾನು 2 ಗ್ಲಾಸ್ ರೈಸ್ ತೊಗೊಂಡು ನೀರಲ್ಲಿ ತೊಳೆದ್ಬಿಟ್ಟು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಮೊಸರು, ಒಂದು 50 ml ಅಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮೊಸರನ್ನ ಸೇರಿಸ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸಮಯದಲ್ಲಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ರೆಡ್ ಚಿಲ್ಲಿ ಪೌಡ್ರ್ ಒಂದು 1/2 ಸ್ಪೂನ್ ಸೇರಿಸ್ಕೊಳ್ಳಿ, ಇಲ್ಲ ಪೆಪ್ಪರ್ ಪೌಡ್ರ್ ಲಾಸ್ಟಲ್ಲಿ ಕೂಡ ಸೇರಿಸ್ಕೋಬೋದು ನೋಡಿ. ಇದು ನಾನೇ ಮಾಡಿರೋ ಬಿರಿಯಾನಿ ಮಸಾಲ ಎಲ್ಲ. ಇದನ್ನು ಹೋಲ್ ಸ್ಪೈಸಸ್ನ ರೋಸ್ಟ್ ಮಾಡಿದಿರ ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಲಿಂಕ್ ಬೇಕು ಅಂದರೆ ನಾನು ಇನ್ನೊಂದು ಸಾರಿ ಮಟನ್ ಬಿರಿಯಾನಿ ಮಾಡಿದ್ದೀನಿ, ಹಳೇ ನಂದು ವಿಡಿಯೋದಲ್ಲಿ ಅದರ ಲಿಂಕ್ ಕೊಡ್ತೀನಿ, ನೀವು ನೋಡಿ ಯಾವ ಥರ ಮಾಡಿದ್ದೀನಿ ಅಂತ. ಸ್ಟಾರ್ಟಿಂಗಲ್ಲೇ ಇರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ ಇದು ಬಿರಿಯಾನಿ ಮಸಾಲ. ಅದನ್ನು ಹಾಕ್ಬಿಟ್ಟು ಸ್ಟಾಕ್ ಇರುತ್ತಲ್ವ ಮಟನ್ದು, ಅದು ಕರೆಕ್ಟಾಗಿ ನಾನು 2 ಗ್ಲಾಸ್ ರೈಸ್ ತೊಗೊಂಡ್ರಿಂದ ಜೀರಿಗೆ ಸಾಂಬಾರ್ 3 ಗ್ಲಾಸ್ ನೀರಾದರೆ ಸಾಕು. ನಾನು 3 ಗ್ಲಾಸ್ ಮೆಷರ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು 1:2 ಹಾಕ್ಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಕುಕ್ಕರಲ್ಲಿ ಮಾಡುವಾಗ ಸ್ವಲ್ಪ ನೀರು ಕಮ್ಮಿಯಾಗಿ ಹಾಕಬೇಕು. ಅದು ನೋಡಿ, ಸಾಲ್ಟ್ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಜೀರಿಗೆ ಸಾಂಬಾರ್ ರೈಸ್ ಅನ್ನುವಾಗ ನಿಮಗೆ 1 ಗ್ಲಾಸ್ಗೆ 1.5 ಗ್ಲಾಸ್ ನೀರಾದ್ರೇ ಸಾಕು, ಇಲ್ಲಾಂದರೆ ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ ನೋಡಿ. ರೈಸ್ನ ಇವಾಗ ನಾನು ಇದ್ರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ರೈಸಲ್ಲಿ ಮಾಡಿದಾಗ ಬಿರಿಯಾನಿ ನಿಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಮಾಡಿ ನೋಡಿಪ್ಪ ನೀವು ನೋಡಿ. ರೈಸ್ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ. ಬಿರಿಯಾನಿ ಬೇಗ ಮಾಡಿಬಿಡ್ಬೋದು, ಜಾಸ್ತಿ ಸಾಮಾನೇನು ಬೇಕಾಗಿಲ್ಲ ಇದಕ್ಕೆ ನೋಡಿ. ಮೂಳೆ ನಲ್ಲಿ ಮೂಳೆ ಅಂತಾರ ನೋಡಿ, ಸಖತ್ತಾಗಿದೆ. ಇವಾಗ ಏನು ಮಾಡ್ತೀನಿ, ಸ್ವಲ್ಪ ಬಾಯ್ಲ್ ಆಗಬೇಕು, ಮೇಲೆ ರೈಸು ಕಾಣಬೇಕು. ನೀರೆಲ್ಲ ಸ್ವಲ್ಪ ಕಮ್ಮಿ ಆದ ತಕ್ಷಣ ನೋಡಿ, ನಾನು ಒಂದು ಲೆಮನ್ ತೊಗೊಂಡಿದ್ದೀನಿ, ಲೆಮನ್ನ ಹಿಂಡ್ಕೊತಾ ಇದ್ದೀನಿ. ಲೆಮನ್ ಹಿಂಡ್ಕೊಂಡ್ರೆ ಟೇಸ್ಟಿಗೂ ಅಷ್ಟೇ, ಮತ್ತು ರೈಸ್ ಉದುದ್ರಾಗಿ ಬರುತ್ತೆ ಮತ್ತು ಟೇಸ್ಟು ಇರುತ್ತೆ ನೋಡಿ. ಚೆನ್ನಾಗಿ ಹಿಂಡ್ಕೊಂಡು ಇವಾಗ ಮಿಕ್ಸ್ ಕೊಡೋಣ. ಫಸ್ಟೇ ಹಾಕ್ಬಿಡ್ಬಾರ್ದು, ಈ ಟೈಮಲ್ಲಿ ಹಾಕಬೇಕು ನೋಡಿ. ಕುದೀತಾ ಇದೆ ರೈಸು. ಈಗ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾವು
ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ. ಬಿರಿಯಾನಿ ಮಾತ್ರ ಸಖತ್ತಾಗಿ ಅಲ್ಟಿಮೇಟ್ ಆಗಿ ಬಂದಿತ್ತು. ನೀವು ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಬಂದರೆ ಸಾಕು. ಇದಕ್ಕೇನು ಮಾಡಬೇಕಂದ್ರೆ ಫಸ್ಟ್ 1 ವಿಷಲ್ ಬಂದ ತಕ್ಷಣನೇ ನೀವು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಹಳೆ ತವ ಇರುತ್ತಲ್ವಾ, ಹಳೆ ತವನ ಕೆಳಗಡೆ ಇಟ್ಟು ಬಿಸಿ ಮಾಡ್ಕೊಳ್ಳಿ. ಇನ್ನೊಂದು ಪಕ್ಕ ಸ್ಟವಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ತಾ ಇರಿ. ಇದು ವಿಷಲ್ ಬಂದ ತಕ್ಷಣನೇ ತೆಗೆದ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ರೆ ನಿಮಗೆ ದಮ್ ಆದಂಗೆ ಆಗುತ್ತೆ. ನೋಡಿ ನಾನು ಇಟ್ಕೊತಾ ಇದ್ದೀನಿ. ಇದು ಬಿಸಿ ಆದ ತಕ್ಷಣ ಇವಾಗ ಇದ್ರ ಮೇಲೆ ಇಟ್ಬಿಟ್ಟು ಇದ್ರ ಮೇಲೆ ಒಂದು 6ರಿಂದ 7 ನಿಮಿಷ ಹೀಟ್ ಆದ ತಕ್ಷಣ ಸಿಮ್ ಮಾಡಿಬಿಡಿ. ಸಿಮ್ ಮಾಡಿಬಿಟ್ಟು ಅದೇ ಇದರಲ್ಲಿ ಇರುತ್ತೆ. ನೋಡಿ 6-7 ನಿಮಿಷ ಆದ್ಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ಪಕ್ಕದಲ್ಲಿ ಫಿಶ್ ಫ್ರೈ ಕೂಡ ಆಗ್ತಾ ಇದೆ. ನೀವು ಯಾವತ್ತೂ ಈ ಥರ ಹಿಂದ್ಗಡೆಯಿಂದ ತಿರುಗಿಸ್ಬೇಕು ಬಿರಿಯಾನಿ ಎಲ್ಲ. ನೀವು ಮುಂದ್ಗಡೆ ಹಾಕ್ಬಿಟ್ಟೆ ರೈಸ್ ಎಲ್ಲ ಸಾಫ್ಟ್ ಆಗಿ ಮುದ್ದೆ ಥರ ಆಗಿಬಿಡುತ್ತೆ. ಈ ಥರ ಕಡ್ಡಿ ಥರ ಇರಬೇಕು. ಸ್ವಲ್ಪ ಚಿಕ್ಕದಾಗಿ ನಾವು ದೋಸೆ ಎತ್ತೀವಲ್ವ ಅದ್ರ ಹಿಂದ್ಗಡೆಯಿಂದ ನಾವು ತಿರುಗಿಸಿದ್ರೆ ರೈಸ್ ಕರೆಕ್ಟಾಗಿ ನಿಮಗೆ ಮಿಕ್ಸ್ ಆಗುತ್ತೆ. ಮುಂದ್ಗಡೆಯಿಂದ ತಿರುಗಿಸ್ಬಿಟ್ರೆ ರೈಸು ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ರೆಡಿ ಆಗಿದೆ ಫಿಶ್ ಫ್ರೈ ಜೊತೆ ನಾನು ಬಿರಿಯಾನಿ ಇಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಈ ಬಿರಿಯಾನಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ. ಒಂದ್ಸಾರಿ ನಿಮ್ಮ ಮನೆಯಲ್ಲೂ ಈಸಿಯಾಗಿ ಮಟನ್ ಬಿರಿಯಾನಿನ ಟ್ರೈ ಮಾಡಿ. ಥ್ಯಾಂಕ್ ಯು.